ಹಾಯ್ ಹಲೋ ದೇವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮಿಸ್ಟರ್ ಮಹಿ ಚಾನಲ್ ಅನ್ನೋದರ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಎಪಿಸೋಡ್ ಪುಣೆ ಸೆಣ್ವೇರ್ ವಾಡ ಸೆ ಚಾಲು ಕಿಯಾ ಮೈನೆ. ಎಲ್ಲರೂ ನೋಡಬೇಕು ನೀವುಗಳು. ಪ್ಲೀಸ್ ದಯವಿಟ್ಟು ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನೋಡ್ತಾ ಇರಿ, ಹಿಂದಿ ಕನ್ನಡ ಎರಡೂ ಮಿಕ್ಸ್ ಇರುತ್ತೆ. ಪ್ಲೀಸ್ ಕೊನೆವರೆಗೂ ನೋಡ್ತಾ ಇರಿ. ಸೊ ನಿಮ್ಮ ಆಶೀರ್ವಾದ ಇರಬೇಕು ಹೀಗೆ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿರುವಂಥ ಒಂದು ಪ್ಲೇಸ್ ಇದೆ. ಈ ಪ್ಲೇಸು ಯಾವುದು ಏನು ಅಂತ ನಾನು ಮುಂದೆಗಡೆಗೆ ಹೇಳಿದ್ದೀನಿ. ಸೊ ಹಿಂದೆ ನಂದು ಇದಕ್ಕಿಂತ ಹಿಂದೆಗಡೆಗೆ 4 ಪಾರ್ಟ್ ಮಾಡಿ ಹಾಕಿದ್ದೀನಿ, ನೀವು ಅದರಲ್ಲೂ ನೋಡ್ಬೋದು. ಹಿಂದಿಯಲ್ಲಿದೆ ನೋಡಿ ಗಾಯ್ಸ್. ಇದೇನು ನೋಡ್ತಾ ಇದ್ದೀರಲ್ಲ, ಸೊ ಇದೊಂದು ಕೋಟೆ ಒಳಗಡೆ ನಾವಿದ್ದೀವಿ. ಬಟ್ ಇವಾಗ ಕೋಟೆ ಇಲ್ಲ. ಅದು ಏನಾಗಿದೆ, ಯಾಕಾಗಿದೆ, ಹೇಗಾಗಿದೆ ಅನ್ನೋದನ್ನು ನಾನು ಮುಂದೆಗಡೆಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಯವಿಟ್ಟು ನೋಡಿ. जो भी देख रहे हैं ना, आगे सब पता चल जाएगा आपको. सो आगे कोने एंड तक आप लोग ज़रूर देखो, ये मेरा रिक्वेस्ट है. जो भी देख रहे हैं ना, यही है पुणे शनिवार वाड़ा किला, इसको बोल सकते हैं हम. ನೋಡಿ ಎಷ್ಟೊಂದು ಚೆನ್ನಾಗಿ ಗಾರ್ಡನ್ ಇದೆ. ಸೊ ತುಂಬಾ ಇಷ್ಟ ಆಗುವಂಥ ಪ್ಲೇಸಸ್ ಇದು. ಸೊ ಇಲ್ಲಿ ಒಂದು ಕ್ಷಣ ವಿಸಿಟ್ ಮಾಡಿದ್ರೆ ಸೊ ಫೀಲಿಂಗ್ ಬೆಟರ್ ಇರುತ್ತೆ ಅಂತ ನಾನು ಹೇಳ್ಬೋದು ಅಷ್ಟೆ. ನೋಡಿ, ಇದು ಪುಣೆ ಶನಿವಾರ ವಾಡದ ಒಂದು ಸುಂದರವಾದ ಜಾಗ ಇದು. ಏನಪ್ಪ ಅಂದರೆ ಇಲ್ಲಿ ಒಂದೇ ಜಾಗದಲ್ಲಿ 13 ಅಂತಸ್ತಿನ ಒಂದು ಕೋಟೆ ನಿರ್ಮಾಣ ಮಾಡಿದರು. ಅದು ಯಾವ ಥರದರಲ್ಲಿ ಅಂತಂದರೆ ಪೂರ್ತಿ ಒಂದು ಕಟ್ಟಿಗೆಯಿಂದ ರೆಡಿ ಮಾಡಿರುವಂಥ ಒಂದು 13 ಅಂತಸ್ತಿನ ಮಹಾ ದೊಡ್ಡ ಸಿಕ್ಕಾಪಟ್ಟೆ ದೊಡ್ಡದಾದಂಥ ಅರಮನೆನೇ ಸೃಷ್ಟಿಸಿದರು. ಆ ಸೃಷ್ಟಿಸಿದ ಜಾಗದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಇಡೀ 13 ಫ್ಲೋರ್ ಪೂರ್ತಿ ಸುಟ್ಟು ಭಸ್ಮ ಆಗಿರೋ ಕಾರಣಕ್ಕಾಗಿ ಆ ಒಂದು ರಾಜ್ಯ ಮಹಲ್ ಏನಂತ ಕರಿತಾ ಇದ್ರಲ್ಲ, ಶನಿವಾರ ವಾಡ ಮಹಲ್ ಅಂತ, ಅಥವಾ ಈ ರಾಜ್ಯರ ಒಂದು ಪೂರ್ತಿ ಅರಮನೆ ಸುಟ್ಟು ಹೋಗಿರೋ ಕಾರಣಕ್ಕೆ ಇವಾಗ ಇಲ್ಲಿ ಉಳಿದಿರೋದು ಏನಪ್ಪ ಅಂತಂದರೆ ಜಸ್ಟು ನಮಗೆ ಕಾಣ್ತಿರೋದು ಈ ಗೋಡೆ, ಹಸಿರಾದಂಥ ಗಾರ್ಡನ್ ಮಾತ್ರ ಕಾಣಿಸ್ತಿದೆ ಇವತ್ತಿನ ಡೇಟ್ಗೆ. ಯಾಕಂತಂದರೆ ಈ ಜಾಗದಲ್ಲಿ ತುಂಬ ಜನ ಆಡಳಿತ ಮಾಡಿ ಹೋಗಿದ್ದಾರೆ. ಸೊ ಸಖತ್ತಾಗಿ ಒಂದು 13 ಅಂತಸ್ತಿನ ಕೋಟೆ ನಿರ್ಮಾಣ ಆಗಿತ್ತು. ಬಟ್ ಅದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಒಂಚೂರು ನಿಮಗೆ ಎಲ್ಲೂ ಕಾಂಕ್ರೀಟ್ ಮಿಕ್ಸ್ ಮಾಡಿರಲಿಲ್ಲ. ಆ ಒಂದು 13 ಅಂತಸ್ತಿನಲ್ಲೂ ಕೂಡ ಜಸ್ಟ್ ಮಣ್ಣು, ಸುಣ್ಣು, ಬೆಲ್ಲ ಆ ಥರದ ಒಂದು ಆವಿಷ್ಕಾರ ಮಾಡಿ ಈ ಗೋಡೆನ ನಿರ್ಮಾಣ ಮಾಡಿದರು. ಈ ಗೋಡೆ ಏನು ನೋಡ್ತಾ ಇದ್ರಲ್ಲ, ಇದರಲ್ಲೂ ಸುಣ್ಣ ಮತ್ತು ಬೆಲ್ಲ ಆ ಥರದ್ರಿಂದನೇ ನಿರ್ಮಾಣಗೊಂಡಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸಖತ್ತಾಗಿ ಇವಾಗಿನ ಕ್ಷಣಕ್ಕೆ ಇದು ಸಖತ್ತಾಗಿ ಒಂದು ಗಾರ್ಡನ್ ರೀತಿಯಲ್ಲಿ ಕನ್ವರ್ಟ್ ಆಗಿದೆ. ಬಟ್ ಇದು ಆ್ಯಕ್ಚುಲಿ ನೋಡಬೇಕಂತಂದರೆ ನಾವು ಇದೊಂದು ಕೋಟೆ ಒಳಗಡೆಗೆ ನಾವಿದ್ದೀವಿ. ಬಟ್ ಈ ಸದ್ಯಕ್ಕೆ ಡೆಲ್ಲಿ ಗೇಟ್ ಅಂತ ಏನು ಕರಿತೀವಲ್ಲ, ನನ್ನ ಹಿಂದೆಗಡೆಗೆ ಹೋಯ್ತಲ್ಲ, ಅದು ಮಾತ್ರ ಉಳಿದಿದೆ. ಸೊ ನಿಮಗೆ ಈ ಕುರವು ತೋರಿಸ್ಬೋದು. ಈ ಜಾಗದಲ್ಲಿ ತೋಪಿದೆ ನೋಡಿ, 2 ಸೈಡ್ಗೆ ತೋಪಿದೆ. ಈ ತೋಪದ ಒಂದು ಕೋಟೆಯ ಸಂಕೇತ. ಯಾಕಂದರೆ ಆವಾಗಿನ ಕಾಲದಲ್ಲಿ ಮೇನ್ ತೋಪುಗಳೇ ಇಡೀ ಒಂದು ರಾಜ್ಯನ ಕವರ್ ಮಾಡೋಕ್ಕೆ, ರಾಜ್ಯಕ್ಕೆ ಬೇಕಾಗುವಂಥ ತೋಪು ಅಂದರೆ ಅದು ತೋಪು, ಸೆಕ್ಯೂರಿಟಿಯಾಗಿ ಕಾಯೋದು ತೋಪು ಮಾತ್ರ ಆವಾಗಿನ ಕಾಲದಲ್ಲಿ. सो जो भी देख रहे हैं ना, ये तोप वजह से इतना मराठों का पूरा राज को, सैनिकों को पूरा एक ताकत आ जाता था, क्योंकि उतना बड़े तोप रहता था. वो तोपों से जो भी आगे फाइट करने के लिए आता था उसको तोप से डमार करके गोली मारता था. ये एक बहुत बढ़िया स्टोरी है, आप लोग तो पता ही है. देखो जो भी इधर कितना लोग आया, कितना लोग गया, सब कुछ मतलब मराठा लोगों का, उन लोगों का पूरा इधर हिस्ट्री लिखा है. और घर कैसा है, और घर का ब्लू प्रिंट ऐसा वगैरह बोल सकते हैं हिंदी में और इंग्लिश में. थोड़ा मुझे दिक्कत हो जाता है, लेकिन कोई दिक्कत नहीं. ಎಲ್ಲರೂ ನೀವುಗಳು ಅರ್ಥ ಮಾಡ್ಕೋಬೇಕು. ನಾವು ಹೇಳಿ ಕೇಳಿ ಯಾರು ಹೇಳ್ರಿ, ನಾವೊಂಥರ ಲಾಸ್ಟ್ ಬೆಂಚ್ ಬಾಯ್ಸ್. ಸೊ ಅದಕ್ಕಾಗಿ ನನಗೆ ಅಲ್ಲೆಲ್ಲ ಟಂಗ್ನ ಟ್ವಿಸ್ಟ್ ಮಾಡೋಕ್ಕಾಗಲ್ಲ. ಸೊ ನೀವುಗಳು ಅರ್ಥ ಮಾಡ್ಕೊತೀರಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ನಮಗೆ ಬೇಕಾಗಿರೋದು ಏನು ಹೇಳ್ರಿ,
ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು. ಅದೇ ಥರದ ಒಂದು ಸ್ಟೋರಿ, ಅದರ ಹಿನ್ನೆಲೆ ಕತೆ ಏನಿದೆ ಅನ್ನೋದೊಂದು ಹೇಳಬೇಕಿತ್ತು. ಅದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ರಾಜ್ಯರ, ಇಡೀ ಮರಾಠ ರಾಜ್ಯರ ಒಂದು ಸ್ಟೋರಿ ಇಲ್ಲಿ ಬರೆದಿದ್ದಾರೆ. ಯಾರ್ಯಾರು ಏನೇನು ಆಗಬೇಕು ಅಂತ ಬರೆದಿರುವಂಥ ಒಂದು 3 ಕಲ್ಲಿನಲ್ಲಿ ಕೆತ್ತನೆ ಆಗಿದೆ. ಸೊ ಇದು ನನಗೆ ತುಂಬ ಓದೋಕ್ಕಾಗಲಿಲ್ಲ, ಬಟ್ ಆದರೂ ನೀವು ಓದಿ, ಅಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ಓದ್ಬೋದು. ಅಕ್ಷರ ಕಾಣೋ ಥರ ನಾನು ಜೂಮ್ ಹಾಕಿದ್ದೀನಿ ನೋಡಿ. ಪ್ರತಿಯೊಬ್ಬರೂ ಈ ಜಾಗದಲ್ಲಿ ಬಂದು ರೀಲ್ಸ್ ಮಾಡ್ತಾರೆ. ಇದೇ ನೋಡಿ, ಇವಾಗ ಡೆಲ್ಲಿ ಗೇಟ್ ಅಂತ ಏನು ಕರಿತೀವಲ್ಲ, ಇದು ಒಂದೇ ಸಿಮೆಂಟಿಂದ ಆಗಿರೋ ಕಾರಣ, ಸಿಮೆಂಟ್ ಅಲ್ಲ, ಇದು ಕೂಡ ಬೆಲ್ಲ ಮತ್ತು ಸುಣ್ಣದಿಂದ ಆಗಿರೋದು. ಇದು ಕಲ್ಲಿನಲ್ಲಿ ಜಾಸ್ತಿಯಾಗಿ ಕಟ್ಟಿರೋ ಕಾರಣಕ್ಕಾಗಿ ಇದೊಂದು ಉಳ್ಕೊಂಡಿದೆ. ಇನ್ನು ಮಿಕ್ಕಿರೋದೆಲ್ಲ ಜಾಸ್ತಿ ಕಟ್ಟಿಗೆಯಿಂದನೇ ಕಟ್ಟಿದ್ದು. ಸೊ ಆ ಕಾರಣಕ್ಕೆ ಸುಟ್ಟೋಗಿದೆ. ಸೊ ತುಂಬ ಬೇಸರವಾದ ಸಂಗತಿ ಅದೊಂದು. ಆಕಸ್ಮಿಕವಾಗಿ ಒಂದು ಬೆಂಕಿ ಅವಘಡದಿಂದ ಪೂರ್ತಿ 13 ಅಂತಸ್ತಿನ ಕೋಟೆ ಪೂರ್ತಿ ಸುಟ್ಟೋಗಿದೆ ನೋಡಿ. ಇವಾಗ ನಾವು ಎಂಟ್ರಿ ಆದೇವಿ, ಇವಾಗ ಕೋಟೆಯ ಎಂಟ್ರಿ ಮೇನ್ ಒಳಗಡೆ ಇವಾಗ ಹೋಗ್ತಾಯಿದ್ದೀವಿ. ಆವಾಗಿನ ಟೈಮಲ್ಲಿ ಯಾರಿಗೂ ಸಾರ್ವಜನಿಕರಿಗೆ ಎಂಟ್ರಿ ಇರಲಿಲ್ಲ, ಬಟ್ ಇವಾಗ ಎಂಟ್ರಿ ಮಾಡ್ಬೋದು. ಯಾಕಂದರೆ ಒಂದು ಪ್ರವಾಸಿ ತಾಣವಾಗಿರೋ ಕಾರಣಕ್ಕಾಗಿ ನಾವು ಇದರಲ್ಲಿ ಹೋಗಬಹುದು, ಏನು ತೊಂದರೆ ಇಲ್ಲ ನೋಡಿ. ಪ್ರತಿಯೊಬ್ಬರು ಕಪಲ್ಸ್, ಫ್ಯಾಮ್ಲೀಸ್ जो भी है फ़ोटो वगैरह खींचता रहता है, सेल्फी बनाता रहता है और रील्स बनाता रहता है. जो भी देखो, बूढ़ा लोग भी आ रहे हैं, जवानी लोग भी आ रहे हैं, सब कुछ लोग आते हैं. जो भी देख रहे हैं ना, ये मराठा का ಫ್ಯಾಮಿಲಿ ಟ್ರೀ है. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಮರಾಠ ಪೇಶ್ವೆ ಕಾ ಫ್ಯಾಮಿಲಿ ಟ್ರೀ है. ಸಾರಿ, ಕನ್ನಡದಲ್ಲಿ ಹೇಳಬೇಕು, ಸ್ವಲ್ಪ ಮಿಕ್ಸ್ ಆಗ್ತಾನೆ ಇರ್ತದೆ. ಸೊ ಇವಾಗ ಏನು ನೋಡಿದ್ರಲ್ಲ, ಅದು ಮರಾಠ ಪೇಶ್ವೆಗಳ ಒಂದು ಫ್ಯಾಮಿಲಿ ಟ್ರೀ. ಅದು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಫ್ಯಾಮಿಲಿ ಟ್ರೀ ಅಂತ ಇದು ಕೂಡ. ಸೊ ನೋಡಿ, ಎಷ್ಟು ಅವ್ರು ಪೂರ್ತಿ ಎಷ್ಟು ಜನ ಇದ್ರು ಅಂತ ಅದರಲ್ಲಿ ಬರೆದಿದೆ. ಇದೇನು ನೋಡ್ತಾ ಇದ್ದಾರಲ್ಲ, ಸ್ಪ್ರಿಂಕ್ಲರು. ಇದು ನೈಟಲ್ಲಿ ಲೈಟಿಂಗ್ಸು ಮತ್ತು ನೀರಿನ ಒಂದು ಕಾರಂಜಿ ಆಗುವ ರೀತಿಯಲ್ಲಿ ಇದನ್ನು ಪ್ರದರ್ಶನಕ್ಕೆ ಇಡ್ತಾರೆ. ಬಟ್ ಸಖತ್ತಾಗಿ ಕಾಣುತ್ತೆ. ಬಟ್ ನಾನು ಹೋಗಿರೋದು ಮಧ್ಯಾಹ್ನ ಟೈಮಲ್ಲಿ ಆಗಿರೋ ಕಾರಣಕ್ಕಾಗಿ ಅದನ್ನು ಕವರ್ ಮಾಡೋಕ್ಕಾಗಿಲ್ಲ, ಸಾರಿ. ನಂದು ಇನ್ನೂ ಈ ಶನಿವಾರ ಆಡೋದು ಇನ್ನೂ 4 ಪಾರ್ಟ್ ಇದೆ, ನೀವು ಹೋಗಿ ಚಾನಲ್ ಚೆಕ್ ಮಾಡ್ಬೋದು. ಬಟ್ ಸಖತ್ತಾಗಿ ಬಂದಿದೆ, ಪೂರ್ತಿ ಹಿಂದಿಯಲ್ಲಿ ಹೇಳಿದ್ದೀನಿ. जो भी देख रहे हैं ना, आगे का यही ख़त्म कर रहे. शनिवार वाड़ा का पूरा वीडियो इधर ही ख़त्म हो चुका है. आगे जो भी वीडियो आएगा वो पूरा अगले कहीं ऐतिहासिक स्थल का एक वीडियो बना दूंगा मैं. ಎಲ್ಲರೂ ನೀವುಗಳು ಬೇರೆ ವಿಡಿಯೋಗಾಗಿ ಕಾಯ್ತಾ ಇರ್ಬೋದು. ಇನ್ನೊಂದು ಬೇರೆ ವಿಡಿಯೋ ಮಾಡಿದ್ದೀನಿ, ಸಖತ್ತಾಗಿದೆ, ಇದಕ್ಕಿಂತ ಚೆನ್ನಾಗಿದೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ನೋಡಿ. ಹೊರಗಡೆ ಬರ್ತಾ ಇದ್ದೀನಿ ಇವಾಗ. ಸೊ ಇದು ಡೆಲ್ಲಿ ಗೇಟಿಂದ ಎಂಟ್ರಿ ಆಗಬೇಕು, ಡೆಲ್ಲಿ ಗೇಟಿಂದ ಎಕ್ಸಿಟ್ ಆಗಬೇಕು. ಸೊ ನಾವು ಅಲ್ಲಿಂದ ಎಕ್ಸಿಟ್ ಆಯಿತು, ಶನಿವಾರ ವಾಡದಿಂದ ಆಚೆ ಬಂದಾಯಿತು. ಇನ್ನೇನಿದ್ರು ಹೊರಗಡೆ ಹೋಗ್ತಾ ಇರೋದು. ಇದಕ್ಕಿಂತ ಚೆನ್ನಾಗಿರೋ ವಿಡಿಯೋ ಮತ್ತೆ ಬರುತ್ತೆ. तब तक के लिए जय हिंद. मिलेगा फिर अगले एपिसोड में, इसके भी बढ़िया होंगे. तब तक के लिए इंतज़ार करना पड़ेगा. चलो जाइए.